ಶಿವಮೊಗ್ಗದಲ್ಲಿ ನಡೀತಾ ಇದ್ದಂತಹ ಫಲಪುಷ್ಪ ಪ್ರದರ್ಶನ ಭರ್ಜರಿಯಾಗಿ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ 2 ಲಕ್ಷ ಹೂಗಳಿಂದ ಅನೇಕ ವಿಶೇಷತೆಗಳನ್ನ ಅಲ್ಲಿ ತಯಾರು ಮಾಡಲಾಗಿದೆಯಂತೆ. ಪ್ರಮುಖವಾಗಿ ಜೋಗ ಜಲಪಾತದ ವೈಭವ ಹೂಗಳಿಂದ ಕಂಗೊಳಿಸ್ತಾ ಇದೆ. ಇದನ್ನ ನೋಡಿದಂತಹ ಜನ ಖುಷಿಗೊಂಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಿವಮೊಗ್ಗದಲ್ಲಿ ಗಣರಾಜ್ಯೋತ್ಸವ ಪ್ರಯುಕ್ತ 4 ದಿನಗಳ ಕಾಲ 63ನೇ ಫಲಪುಷ್ಪ ಪ್ರದರ್ಶನವನ್ನ ಆಯೋಜಿಸಲಾಗಿದೆ. ಈ ಫಲಪುಷ್ಪ ಪ್ರದರ್ಶನದಲ್ಲಿ ಸುಮಾರು 2 ಲಕ್ಷ ಸಂಖ್ಯೆಯಲ್ಲಿ ವಿವಿಧ ಬಣ್ಣದ ಹೂವುಗಳಾದ ಗುಲಾಬಿ, ಸೇವಂತಿಗೆ, ವಿದೇಶಿ ಹೂವುಗಳ ಗಿಡಗಳನ್ನ ಬಳಸಿ ವಿಶೇಷವಾದ ಹೂವಿನ ಕಲಾಕೃತಿಗಳನ್ನ ರಚನೆ ಮಾಡಲಾಗಿದೆ. ಗಿಡಗಳ ಪ್ರದರ್ಶನವಂತೂ ಹೂ ಪ್ರೇಮಿಗಳ ಕಣ್ಮನ ಸೆಳೆಯುವಂತಿತ್ತು. ನೋಡುಗರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳಿಗೆ ಪ್ರೋತ್ಸಾಹದ ದೃಷ್ಟಿಯಿಂದ ಸಿರಿಧಾನ್ಯದಿಂದಲೇ ರಚಿತ ರಂಗೋಲಿ ಆಕರ್ಷಿತವಾಗಿದೆ. ಗ್ರಾಮೀಣ ಜೀವನೋಪಾಯದ ಸ್ವಸಹಾಯ ಗುಂಪಿನ ಉತ್ಪನ್ನಗಳು, ಮಹಿಳೆಯರು ಜೀವನೋಪಾಯದೊಂದಿಗೆ ಸ್ವಾವಲಂಬನೆಯ ಜೀವನದ ಕೌಶಲ್ಯ ವಸ್ತುಗಳು, ಮಣ್ಣಿನ ಆಭರಣಗಳು ವಿವಿಧ ಜಿಲ್ಲೆಯ ವಿಶೇಷತೆ ಹೂ ಮೇಳದಲ್ಲಿ ಗಮನ ಸೆಳೆದಿವೆ. ಇದೆಲ್ಲ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಇದ್ದಂಗೆ ಇದನ್ನು ಮುಂದೆ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆನ ಮಕ್ಕಳಿಗೂ ಹೇಳಿಕೊಟ್ರೆ ಅದು ಕೂಡ ಒಳ್ಳೇದಾಗ್ತದೆ. ಮತ್ತು ಇದು ಉಳಿಬೇಕು ಅಂತ ಹೇಳಿದರೆ ಅದಕ್ಕೆ ಬೆಲೆನೂ ಬರಬೇಕಾಗತ್ತೆ. ಬೆಲೆ ಬೇಕು ಅಂದರೆ ನಮ್ಮಂಥವರು ಸರ್ಕಾರದಲ್ಲಿರೋರು ಇದನ್ನು ಯಾವ ರೀತಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಂಡು ದೇಶ ವಿದೇಶದಲ್ಲಿ ಹೋದಾಗ ಇದೆಲ್ಲ ಕೂಡ ಇದೇನು ಮಿಷನಲ್ಲಿ ಮಾಡೋದಲ್ಲ, ಕೈಯಲ್ಲೇ ಮಾಡ್ತಕ್ಕಂಥ ಒಂದೊಂದು ವ್ಯವಸ್ಥೆ. ತರಕಾರಿಗಳು, ಅಲಂಕಾರಿಕ ಸಸ್ಯಗಳು ಹಾಗೂ ನವೀನ ತೋಟಗಾರಿಕೆ ತಂತ್ರಜ್ಞಾನಗಳು ರೈತರ ಒಂದು ಪರಿಶ್ರಮ, ವಿಜ್ಞಾನಿಗಳ ಮಾರ್ಗದರ್ಶನ ಮತ್ತು ಇಲಾಖೆಯ ಸಮರ್ಪಿತ ಸೇವೆಯ ಪ್ರತಿಬಿಂಬವಾಗಿದೆ. ಒಟ್ಟಾರೆ ಮಲೆನಾಡು ಈ ಫಲಪುಷ್ಪ ಪ್ರದರ್ಶನಕ್ಕೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿದ್ದು ಹೂ ಪ್ರೇಮಿಗಳು ಹೂವಿನ ರಾಶಿಯಲ್ಲಿ ಫೋಟೋ ಜೊತೆ ಮಿಂದೇಳುತ್ತಿರುವುದು ನಿಜಕ್ಕೂ ವಿಶೇಷ. ಕ್ಯಾಮರಾಮ್ಯಾನ್ ಸಾವಂತು ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.